ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಡಿಸೆಂಬರ್ ತಿಂಗಳ 3ನೇ ವಾರದಲ್ಲಿ ಆದಿತ್ಯ ಮಂಗಳ ಯೋಗದ ನಿರ್ಮಾಣವಾಗುವುದು. ಈ ವಾರದ ಆರಂಭದಲ್ಲಿ ಸೂರ್ಯ ಧನು ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವುದು. ಸೂರ್ಯನ ಧನು ರಾಶಿಯಲ್ಲಿ ಚಲಿಸುವುದರೊಂದಿಗೆ ಮಂಗಳನೊಂದಿಗೆ ಸಂಯೋಗವಾಗಲಿದೆ. ಮಂಗಳ ಗ್ರಹವು ಈ ಮೊದಲೇ ಧನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವುದು. ಗ್ರಹಗಳ ಈ ಶುಭ ಸಂಯೋಗದಿಂದಾಗಿ ಆದಿತ್ಯ ಮಂಗಳ ಯೋಗದ ನಿರ್ಮಾಣವಾಗಲಿದೆ. ಈ ಯೋಗದ ಪ್ರಭಾವವು ಕೆಲವು ರಾಶಿಯವರಿಗೆ ಅದೃಷ್ಟಶಾಲಿ ಆಗಿರುವುದು. ಈ ರಾಶಿಗಳಿಗೆ ಸೇರಿದ ಜನರ ಜೀವನದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವ ಯೋಗವಿದೆ. ಹಾಗೆ ಪ್ರೀತಿಯ ಜೀವನದಲ್ಲಿ ಹೆಚ್ಚು ಸಂತೋಷವನ್ನು ಹೊಂದುವಿರಿ ಮತ್ತು ಹೂಡಿಕೆಯಿಂದ ಲಾಭವನ್ನು ಪಡೆಯುವ ಪ್ರಬಲವಾದ ಯೋಗವಿದೆ. ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವೂ ಕೂಡ ಲಭಿಸುವುದು. ಡಿಸೆಂಬರ್ 15 ರಿಂದ ಡಿಸೆಂಬರ್ 21 ರವರೆಗಿನ ಮೇಷ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮೇಷ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೇಷ ರಾಶಿ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳ ಈ ವಾರವು ಬಹಳಷ್ಟು ಅದೃಷ್ಟಶಾಲಿ ಆಗಿರುವುದು. ಈ ವಾರ ನಿಮ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರವು ಅದೃಷ್ಟದ ಮನೆಯಲ್ಲಿ ಸಂಭವಿಸುವುದು. ಹಾಗಾಗಿ ಸೂರ್ಯ ಮಂಗಳನ ಸಂಯೋಗದಿಂದ ನಿಮಗೆ ಲಾಭ ಮತ್ತು ಪ್ರಭಾವದಲ್ಲಿ ವೃದ್ಧಿ ಆಗುವ ಸಂಭವವಿದೆ. ಈ ವಾರ ಸರ್ಕಾರಿ ಕ್ಷೇತ್ರದಲ್ಲಿ ದೊಡ್ಡ ಲಾಭವನ್ನು ಗಳಿಸುವಿರಿ. ಕೆಲಸದಲ್ಲಿ ನಿಮ್ಮ ಪ್ರಭಾವವು ಸಾಕಷ್ಟು ವೃದ್ಧಿಯಾಗುವುದು. ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ತಂದೆ ಮತ್ತು ಪಿತ್ರಾರ್ಜಿತ ಸಂಪತ್ತಿನಿಂದ ಉತ್ತಮ ಲಾಭ ದೊರಕುವುದು. ನೀವು ಆಸ್ತಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ಯಶಸ್ಸು ದೊರಕಬಹುದು. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದ ಈ ವಾರ ಉತ್ತಮವಾಗಿರಲಿದೆ. ಆರ್ಥಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ. ಈ ಸಮಯದಲ್ಲಿ ನೀವು ಮಾನಸಿಕ ಶಾಂತಿಗಾಗಿ ದೇಹಕ್ಕೆ ಒತ್ತಡ ನೀಡುವ ಬದಲು ಒತ್ತಡದ ಕಾರಣಗಳನ್ನು ಕಂಡುಹಿಡಿದು ಅದನ್ನು ಪರಿಹರಿಸುವುದು ಮಾತ್ರ ಸೂಕ್ತ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಮತ್ತು ನೀವು ಈ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಈ ವಾರ ನಿಮ್ಮನ್ನು ಒತ್ತಡರಹಿತವಾಗಿಡಲು ಪ್ರಯತ್ನಿಸಿ. ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು 11ನೇ ಮನೆಯಲ್ಲಿರುವುದರಿಂದ ಬಹಳ ಸಮಯದ ನಂತರ ಈ ವಾರ ನಿಮ್ಮ ಆರ್ಥಿಕ ಭಾಗವನ್ನು ಬಲಪಡಿಸುತ್ತದೆ. ಏಕೆಂದರೆ ಈ ಸಮಯದಲ್ಲಿ ನೀವು ಎಲ್ಲಾ ರೀತಿಯ ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಂಡು ನಿಮ್ಮ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಇದಕ್ಕಾಗಿ ಎಲ್ಲಾ ಕ್ರೆಡಿಟ್ ಅನ್ನು ನಿಮಗಾಗಿ ನೀಡುವ ಬದಲು ನಿಮ್ಮ ಹತ್ತಿರದವರಿಗೆ, ಕುಟುಂಬ ಸದಸ್ಯರಿಗೆ ಮತ್ತು ನಿಮ್ಮ ಸಂಗಾತಿಗೆ ಸ್ವಲ್ಪ ಮನ್ನಣೆ ನೀಡಿ. ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು 5ನೇ ಮನೆಯಲ್ಲಿರುವುದರಿಂದ ಈ ಕಾರಣದಿಂದಾಗಿ ನೀವು ಧಾರ್ಮಿಕ ಸ್ಥಳಕ್ಕೆ ಅಥವಾ ಸಂಬಂಧಿಕರ ಸ್ಥಳಕ್ಕೆ ಇಡೀ ಕುಟುಂಬದೊಂದಿಗೆ ಹೋಗಲು ಯೋಜಿಸಬಹುದು. ಈ ಸಮಯದಲ್ಲಿ ನಕ್ಷತ್ರಗಳ ಚಲನೆಯಿಂದಾಗಿ ನಿಮ್ಮ ನಾಯಕತ್ವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯಗಳು ಮುಂಚೂಣಿಗೆ ಬರುತ್ತವೆ. ಈ ಕಾರಣದಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶಿಷ್ಟ ಗುರುತು ಮತ್ತು ಗೌರವವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇದಲ್ಲದೆ ನೀವು ಕೆಲಸದ ಸ್ಥಳದಲ್ಲಿ ಮಹಿಳಾ ಸಹೋದ್ಯೋಗಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ. ಈ ವಾರ ನೀವು ಯಾವುದೇ ಪರೀಕ್ಷೆ ನೀಡಲು ಹೋಗುತ್ತಿದ್ದರೆ ಮೋಸ ಮುಂತಾದ ಎಲ್ಲಾ ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳನ್ನು ನೀವು ತಪ್ಪಿಸಬೇಕು. ಇಲ್ಲದಿದ್ದರೆ ನೀವು ನಿಮ್ಮ ಜೊತೆಗೆ ನಿಮ್ಮ ಭವಿಷ್ಯಕ್ಕೂ ಹಾನಿ ಮಾಡಬಹುದು. 3ನೇ ವಾರ ತುಂಬಾ ವೇಗವಾಗಿ ಬಂದಿದೆ ಮತ್ತು ಧನು ರಾಶಿಯ ಅಗ್ನಿ ರಾಶಿಯಲ್ಲಿರುವ ಅಮಾವಾಸ್ಯೆ ಮೇಷ, ಸೂರ್ಯ, ಚಂದ್ರ ಅಥವಾ ಉದಯವನ್ನು ಬೆಳಗಿಸುತ್ತದೆ. ಅಮಾವಾಸ್ಯೆ ಹೊಸ ಆರಂಭಗಳನ್ನು ಸೂಚಿಸುತ್ತದೆ. ಆದ್ದರಿಂದ ನೀವು ಹೊಸ ವಿಷಯಗಳನ್ನು ಕಲಿಯಲು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ. ಬುಧ ಮತ್ತು ಶುಕ್ರ ಸಹ 9ನೇ ಮನೆಯಲ್ಲಿದ್ದಾರೆ ಮತ್ತು ಅವರು 3ನೇ ಮನೆಯನ್ನು ನೋಡುತ್ತಾರೆ. ಆದ್ದರಿಂದ ಅವರು ಸಂವಹನ, ಸಣ್ಣ ಪ್ರವಾಸಗಳು ಮತ್ತು ಕಲಿಕೆಗೆ ಸಂಬಂಧಿಸಿದ ಆಹ್ಲಾದಕರ ಮತ್ತು ಸಕ್ರಿಯ ಘಟನೆಗಳನ್ನು ತರುತ್ತಾರೆ. ನೀವು ಹೆಚ್ಚು ಸ್ನೇಹಪರ ಸಂದೇಶಗಳು, ಆಹ್ವಾನಗಳು ಅಥವಾ ಸಕಾರಾತ್ಮಕ ಸಂಭಾಷಣೆಗಳನ್ನು ಪಡೆಯುತ್ತೀರಿ ಮತ್ತು ಒಡಹುಟ್ಟಿದವರು ಅಥವಾ ನೆರೆಹೊರೆಯವರು ಬೆಂಬಲಿತ ಸುದ್ದಿ ಅಥವಾ ಯೋಜನೆಗಳೊಂದಿಗೆ ತಲುಪುತ್ತಾರೆ. ನೀವು ಖಂಡಿತವಾಗಿಯೂ ನಿಮ್ಮ ದೈನಂದಿನ ಜೀವನವನ್ನು ಆನಂದಿಸುವಿರಿ, ಆದರೆ ಬಹುಕಾರ್ಯ ಇರುತ್ತದೆ ಮತ್ತು ನೀವು ಹೆಚ್ಚು ಕಾರ್ಯನಿರತರಾಗಿರುತ್ತೀರಿ. ದಾಖಲೆಗಳ ಕೆಲಸ, ಸಭೆ ಅಥವಾ ಚರ್ಚೆಗಳು ಖಂಡಿತವಾಗಿಯೂ ಸರಾಗವಾಗಿ ನಡೆಯುತ್ತವೆ ಮತ್ತು ನೀವು ಹೆಚ್ಚು ಒತ್ತಡವಿಲ್ಲದೆ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ. ನೀವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅನ್ನು ಸಹ ಖರೀದಿಸಬಹುದು ಅಥವಾ ನಿಮ್ಮಲ್ಲಿರುವುದನ್ನು ದುರಸ್ತಿ ಮಾಡಬಹುದು. ಬಹಳಷ್ಟು ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ಚಟುವಟಿಕೆಗಳು ಸಹ ಇರುತ್ತವೆ. ನಿಮ್ಮ ಲೇಖನಗಳನ್ನು ಅಥವಾ ಮಾಧ್ಯಮದಿಂದ ಹೊಸ ಅವಕಾಶವನ್ನು ಪ್ರಕಟಿಸಿ. ಈ ಚಂದ್ರನ ಪ್ರಭಾವವು 6 ತಿಂಗಳವರೆಗೆ ಇರುತ್ತದೆ. ಆದ್ದರಿಂದ ಮುಂದಿನ 6 ತಿಂಗಳವರೆಗೆ ನೀವು ದೀರ್ಘ ಪ್ರವಾಸಗಳು, ಜಾಗತಿಕ ಉದ್ಯಮಗಳು ಅಥವಾ ತೀರ್ಥಯಾತ್ರೆಗಳಿಗೆ ಅವಕಾಶಗಳನ್ನು ನಿರೀಕ್ಷಿಸಬಹುದು. ನಿಮ್ಮ ಶಿಕ್ಷಕರು, ಮಾರ್ಗದರ್ಶಕರು ಮತ್ತು ತಂದೆಯಂತಹ ವ್ಯಕ್ತಿಗಳಿಂದ ನಿಮಗೆ ಕೆಲವು ಮಾರ್ಗದರ್ಶನಗಳು ಸಿಗುತ್ತವೆ. ಅದು ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಬದಲಾಯಿಸುತ್ತದೆ.